ಪಕೋಡ ವಡೆ ಬರ್ತಾರೆ ಮತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ಈ ದೇಶದ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಆತಂಕವಾದಿ ಅನ್ನುವಂಥ ಒಂದು ಪದ ಅವರೇನು ಮಾಡಿದ್ದಾರೆ ಅದು ತುಂಬ ಕೆಟ್ಟದಾಗಿ, ಅಂದರೆ ಅವರೊಂದು ರಾಷ್ಟ್ರೀಯ ಅಧ್ಯಕ್ಷರಾಗಿ ಅವರ ಘನತೆ ಮತ್ತು ಗೌರವ ಕೂಡ ಅದು ಶೋಭೆ ತರುವಂಥದ್ದಲ್ಲ. ಮತ್ತು 3 ಬಾರಿ ಈ ದೇಶದಲ್ಲಿ ಅಂದರೆ ಸತತವಾಗಿ ಪ್ರಧಾನಮಂತ್ರಿಗಳಾಗಿ ಇಡೀ ವಿಶ್ವದಲ್ಲೇ ಹೆಸರನ್ನು ಮಾಡಿ ಇಡೀ ದೇಶ ಇಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಅಭಿವೃದ್ಧಿ ಮತ್ತು ಇಡೀ ನಮ್ಮ ಒಂದು ಭಾರತದ ಗೌರವವನ್ನು ವಿಶ್ವದಲ್ಲೇ ಒಂದು ಎತ್ತರಕ್ಕೆ ತಗೊಂಡೋಗಿರುವಂಥ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿರುವಂಥ ಮಾತುಗಳು ತುಂಬ ಖಂಡನೀಯವಾಗಿತ್ತು ಮತ್ತು ಅವ್ರಿಗೆ ಶೋಭೆ ತರುವಂಥದ್ದಲ್ಲ. ಅವರು ತಕ್ಷಣ ಅವರು ಕ್ಷಮೆ ಕೇಳಿದರೂ ಕೂಡ ಕಡಿಮೆನೇ. ಅವರು ಕ್ಷಮೆ ಕೇಳೋದ್ರ ಜೊತೆಗೆ ಇನ್ನೊಮ್ಮೆ ಇಂಥ ಒಂದು ಪದಗಳನ್ನ ನೋಡಿ, ಇವತ್ತು ಬಾಯಿ ತಪ್ಪಿ ಮಾತಾಡುವಂಥ ಪದ ಅದಲ್ಲ. ಅವ್ರ ಮನಸ್ಸಲ್ಲಿ, ಹೃದಯದಲ್ಲಿ ಏನಿದೆ ಅಂದರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ನಿರ್ನಾಮ ಆಗುವಂಥ ಸ್ಥಿತಿಯಲ್ಲಿ ಆ ಒಂದು ಅವ್ರಿಗೇನು ಹಿನ್ನಡೆ ಆಗ್ತಾಯಿದೆ ಅದನ್ನು ತಡ್ಕೊಳ್ಳೋದಕ್ಕೆ, ಜೀರ್ಣ ಮಾಡ್ಕೊಳ್ಳೋದಕ್ಕೆ ಆಗದೇನೆ ಮೋದಿಜಿಯವ್ರ ಬಗ್ಗೆ ಇಂಥ ಒಂದು ಪದ ಉಪಯೋಗಿಸಿದ್ದಾರೆ. ಇದು ತುಂಬ ಖಂಡನೀಯ ಪದ ಅಂತೇಳಿ ನಾನು ಹೇಳ್ತೀನಿ. ಈಗ ರಾಜ್ಯದಲ್ಲಿ ವಿದ್ಯುತ್ ಬಿಲ್ ಜಾಸ್ತಿ ಮಾಡಿದ್ದಾರೆ ಯೂನಿಟಿಗೆ, ಪರಿಸ್ಥಿತಿ ಯಾವ ರೀತಿ? ನಾವು ವಿದ್ಯುತ್ ಬಿಲ್ ಬಗ್ಗೆ ಮಾತ್ರ ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಅವರು ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅನ್ನುವಂಥ ಹೆಸರಲ್ಲಿ ಇವತ್ತು
ಬಸ್ ಟಿಕೆಟ್ಗಳ ದರ ಹೆಚ್ಚು ಮಾಡಿದ್ದಾರೆ. ಜೊತೆಗೆ ಇವತ್ತು ಗ್ಯಾರಂಟಿಗಳ ಯೋಜನೆಯಲ್ಲಿ ಅವ್ರು ಏನೇ ಉಚಿತವಾಗಿ ಕೊಡ್ತೀವಿ ಅಂತಂದರೂ ಕೂಡ ಎಲ್ಲ ಒಂದು ಕೇವಲ ವಿದ್ಯುತ್ ಮಾತ್ರ ಅಂತಲ್ಲ, ಪ್ರತಿಯೊಂದು ಇವತ್ತು ನಾವು ಯಾವುದೇ ತಗೊಂಡು ಅದರೆಲ್ಲದರಲ್ಲೂ ಕೂಡ ಅವರು ಬೆಲೆ ಹೆಚ್ಚು ಮಾಡೋದ್ರ ಜೊತೆಗೆ ಜನರ ಒಂದು ಜೇಬಿಗೆ ಅವರು ಕೊಳ್ಳೆ ಹೊಡೆಯುವಂಥ ಕೆಲಸ ಈ ಸರ್ಕಾರ ಮಾಡಿರುವಂಥದ್ದು. ಇವತ್ತಿನ ಭೇಟಿ ನಾನಿವತ್ತು ನಮ್ಮ ಹನುಮಗಿರಿಗೆ ಅಂದರೆ ನಮ್ಮ ಹಿಂದೆ ಮೊನ್ನೆ 12ನೇ ತಾರೀಕು ನಾನು ಬರಬೇಕಾಗಿತ್ತು. ಅಯೋಧ್ಯೆಯಿಂದ ರಾಮಜ್ಯೋತಿ ನನ್ನ ಮತಕ್ಷೇತ್ರ ಗಂಗಾವತಿಯಲ್ಲಿ ಅಂಜನಾದ್ರಿಗೆ ತಗೊಂಡು ಬಂದು ಅಲ್ಲಿಂದ ಹನುಮ ಜ್ಯೋತಿನೂ ಕೂಡ ತಗೊಂಡಲ್ಲಿ ನಾನು ಸ್ವಾಗತ ಮಾಡಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನಾವು ಅಲ್ಲಿ ಹನುಮ ಜ್ಯೋತಿಯನ್ನು ಹೋಟೆಲಿಗೆ ಕಳಿಸಿದ್ದು. ಸೊ ಅಲ್ಲಿಂದ ಇಲ್ಲಿಗೆ ಬಂದು ದರ್ಶನ ಮಾಡಿಕೊಂಡ್ರೆ ನನಗೆ ತೃಪ್ತಿ ಆಗುತ್ತೆ. ಸೊ ಮೊನ್ನೆ 12ನೇ ತಾರೀಕು ಅನಿವಾರ್ಯ ಕಾರಣಗಳಿಂದ ನಾನು ಬರಲಿಕ್ಕೆ ಆಗಲಿಲ್ಲ. ಸೊ ಆ ಕಾರಣಕ್ಕೆ ನಾನು ಇವತ್ತು ದರ್ಶನಕ್ಕೋಸ್ಕರ ಬಂದಿದ್ದೆ. ದೈವದ ನೇಮಸ ಅದು ವಿಶೇಷವಾಗಿ ಇವತ್ತು ನಮ್ಮ ಪ್ರಶಾಂತ್ ಅವರ ನಾನು ಕಳೆದ ವರ್ಷ ತಮಗೆಲ್ಲ ಗೊತ್ತಿರುವಂಥದ್ದು, ಇಲ್ಲಿ ದೈವದ ನುಡಿ ಅಂದರೆ ಕೇವಲ 30 ದಿವಸದ ಒಳಗಡೆ ನಾನು ಹೊರಬರ್ತೀನಿ ಅಂತೇಳಿ ಏನು ಅವರು ವಾಕ್ಯ ನಡೆದಿದ್ರು. ಸೊ ನಾನು ಹೊರಗಡೆ ಬಂದ ತಕ್ಷಣ ಫಸ್ಟ್ ಬಂದು ದರ್ಶನ ಮಾಡಿಕೊಂಡು ಹೋದೆ ನಾನು. ಸೊ ಇವತ್ತು ಅವರು ನೇಮೋತ್ಸವ ಮತ್ತು ದೈವದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು. ಸೊ ಹಾಗಾಗಿ ನಾನು ಶ್ರೀಮತಿ ನನ್ನ ಮೊಮ್ಮಕ್ಕಳ ಸಮೇತ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದೆ. ಫುಲ್ಲು ನೇಮ ನೋಡ್ತೀವಿ. ಹೌದು, ಕಂಪ್ಲೀಟ್ ರಾತ್ರಿ ಅದು ಎಷ್ಟೊತ್ತಾದ್ರೂ ಸಾಯಂಕಾಲ 5-6 ಗಂಟೆಯಿಂದ ರಾತ್ರಿ 11 ಗಂಟೆ ಆಗ್ಬೋದು ಅಂತ ಹೇಳಿದ್ದಾರೆ. ಅಷ್ಟುವರೆಗೂ ಇದ್ದು ಸೆಂಥಿಲ್ ಭಾಗದಲ್ಲಿ ಜಿಲ್ಲಾಧಿಕಾರಿಗಳಾಗಿದ್ದಾಗ ಸಾರ್ವಜನಿಕ ಸಭೆಗಳಲ್ಲಿ ಅವರು ಒಂದು ನಮ್ಮ ಹಿಂದೂ ಮತದ ವಿರುದ್ಧ ಅವರು ಮಾತಾಡಿದ್ದನ್ನು ನಾವೆಲ್ಲರೂ ಕೂಡ ಇಡೀ ಕರ್ನಾಟಕ ಎಲ್ಲ ಜಗತ್ತೇ ನೋಡಿರುವಂಥದ್ದು. ಮತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಅವ್ರ ಮೇಲೆ ನಾನು ಮಾಡಿರುವಂಥ ಆರೋಪದ ವಿಚಾರದಲ್ಲಿ ಅವರಿಂದು ಮಾನನಷ್ಟ ಮೊಕದ್ದಮೆ ಪ್ರಕರಣ ಆಗಿದ್ದಾರೆ. ಅದು ಕೋರ್ಟಲ್ಲಿ ನಡೀತಾ ಇದೆ.